ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಕಿರಣ್ ಕ್ರಿಯೇಷನ್ಸ್ಗೆ ಸ್ವಾಗತ. ಈ ದಿನ ಗ್ರಾಮೀಣ ಸೊಗಡಿನಿಂದ ಕೂಡಿದ ನುಗ್ಗೆಕಾಯಿ ಬೇಳೆ ಸಾರು ಮಾಡ್ತಾ ಇದ್ದೀನಿ. ನುಗ್ಗೆಕಾಯಿಯನ್ನು ಚೆನ್ನಾಗಿ ತೊಳೆದು ಚಿಕ್ಕ ಚಿಕ್ಕ ಹೋಳುಗಳಾಗಿ ಕತ್ತರಿಸಿಟ್ಕೊಂಡಿದ್ದೀನಿ. ಕತ್ತರಿಸಿದ ಹೋಳುಗಳನ್ನು 2 ನಿಮಿಷ ನೀರಿನಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ಬೇಳೆ ಜೊತೆ ಬೇಯಿಸಿದರೆ ತುಂಬ ಬೆಂದು ನುಗ್ಗೆಕಾಯಿ ರುಚಿ ಹೊರಟೋಗುತ್ತೆ. ಸಾಂಬಾರಿಗೆ ಬೇಕಾದ ಪದಾರ್ಥಗಳನ್ನೆಲ್ಲ ವಿಡಿಯೋದಲ್ಲಿ ತೋರಿಸಲಾಗಿದೆ. ಮಸಾಲೆನೂ ಸಹ ಮೊದಲೇ ರುಬ್ಬಿಟ್ಕೊಂಡಿದ್ದೀನಿ. ತಾಜಾ ನುಗ್ಗೆಕಾಯಿ, ತೊಗರಿಬೇಳೆ ಹಾಗೂ ಸಾಂಪ್ರದಾಯಿಕ ಮಸಾಲೆಗಳಿಂದ ತಯಾರಿಸಿದ ಈ ಸಾರು ಬಿಸಿ ಅನ್ನದೊಂದಿಗೆ ತಿಂದರೆ ಅದ್ಭುತ ರುಚಿ ನೀಡುತ್ತದೆ. ಮುದ್ದೆಯ ಜೊತೆ 1 ಮಿಳ್ಳೆ ತುಪ್ಪ ಹಾಕಿ ಸವಿದರೆ ಊಟದ ರುಚಿಯೇ ಬೇರೆ. ಹಳ್ಳಿ ಕಡೆ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಒಂದು ನುಗ್ಗೆ ಗಿಡ ಇರುತ್ತೆ. ಹಾಗಾಗಿ ಸಾಂಬಾರಿಗೆ ತಾಜಾ ನುಗ್ಗೆಕಾಯಿಯನ್ನೇ ಬಳಸ್ತಾರೆ. ಮನೆಯಲ್ಲೇ ಬೆಳೆದಿರೋದ್ರಿಂದ ರುಚಿ ಜಾಸ್ತಿ. ಆ ಸಾರಿನ ರುಚಿಯೇ ವಿಭಿನ್ನ. ನುಗ್ಗೆಕಾಯಿಯಲ್ಲಿ ವಿಟಮಿನ್ಗಳು, ಖನಿಜಾಂಶಗಳು ಮತ್ತು ಆಂಟಿಆಕ್ಸಿಡೆಂಟ್ಗಳು ಸಮೃದ್ಧವಾಗಿದ್ದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನುಗ್ಗೆಕಾಯಿಯಲ್ಲಿ ವಿಟಮಿನ್ ಸಿ ಸಮೃದ್ಧವಾಗಿದ್ದು ದೇಹದ ರೋಗನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದರಲ್ಲಿರುವ ನಾರಿನಂಶವು ಜೀರ್ಣಕ್ರಿಯೆಯನ್ನು ಉತ್ತಮಗೊಳಿಸಿ ಮಲಬದ್ಧತೆಯನ್ನು ಕಡಿಮೆ ಮಾಡುತ್ತದೆ. ಈಗ ಗ್ಯಾಸ್ ಹೊತ್ತಿಸಿ ಒಲೆಯ ಮೇಲೆ ಒಂದು ಕುಕ್ಕರನ್ನಿಟ್ಟು ಕುಕ್ಕರ್ಗೆ ಸಾಸಿವೆ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ಕರಿಬೇವು, ಈರುಳ್ಳಿ ಹಾಕಿ 1 ನಿಮಿಷ ಫ್ರೈ ಮಾಡಿ. ಆರೋಗ್ಯಕರ, ಪೌಷ್ಟಿಕ ಮತ್ತು ರುಚಿಕರವಾದ ನುಗ್ಗೆಕಾಯಿ ಬೇಳೆ ಸಾರು ನಿಮ್ಮ ಕುಟುಂಬದ ಊಟಕ್ಕೆ ಅತ್ಯುತ್ತಮ ಆಯ್ಕೆ. ನಂತರ ಕುಕ್ಕರ್ಗೆ ಇಂಗು, ಚಿಟಿಕೆ ಅರಿಶಿಣ, ತೊಗರಿಬೇಳೆ, ರುಬ್ಬಿದ ಮಸಾಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸಾಂಬಾರಿಗೆ ಬೇಕಾಗುವಷ್ಟು ನೀರನ್ನು ಸೇರಿಸಿ ಲಿಡ್ಡನ್ನು ಮುಚ್ಚಿ 3 ವಿಸಲ್ ಕೂಗಿಸಿ. ನುಗ್ಗೆಕಾಯಿಯಲ್ಲಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಇರುವುದರಿಂದ ಎಲುಬನ್ನು ಬಲಪಡಿಸುತ್ತದೆ. ನುಗ್ಗೆಕಾಯಿ ಮತ್ತು ಬೇಳೆಯಲ್ಲಿ ಇರುವ ಪ್ರೋಟೀನ್ ದೇಹದ ಬೆಳವಣಿಗೆ ಮತ್ತು ಸ್ನಾಯುಗಳ ಬಲವರ್ಧನೆಗೆ ಸಹಾಯ ಮಾಡುತ್ತದೆ. ಇದರಲ್ಲಿ ವಿಟಮಿನ್ ಎ ಇರುವುದರಿಂದ ಕಣ್ಣಿನ ದೃಷ್ಟಿ ಸುಧಾರಿಸಲು ಸಹಕಾರಿಯಾಗುತ್ತದೆ. ಈಗ ಕುಕ್ಕರ್ನಲ್ಲಿ ತೆಗೆದು ಮೊದಲೇ ಬೇಯಿಸಿಟ್ಟುಕೊಂಡ ನುಗ್ಗೆಕಾಯಿಯನ್ನು ಹಾಕಿ 2 ನಿಮಿಷ ಚೆನ್ನಾಗಿ ಕುದಿಸಿ. ಈಗ ಮನೆಯ ಸವಿರುಚಿಯನ್ನು ನೆನಪಿಸುವ ಸರಳ, ಪೌಷ್ಟಿಕ ಮತ್ತು ಆರೋಗ್ಯಕರ ನುಗ್ಗೆಕಾಯಿ ಸಾಂಬಾರ್ ರೆಡಿಯಾಗಿದೆ. ಈ ರುಚಿಯಾದ ಗ್ರಾಮೀಣ ಸೊಗಡಿನ ಅಡುಗೆಯನ್ನು ತಪ್ಪದೇ ಪ್ರಯತ್ನಿಸಿ. ಎಲ್ಲರಿಗೂ ಧನ್ಯವಾದಗಳು.